ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೀವು ಮಾರ್ಕ್ಸ್ ಎಷ್ಟು ತೊಗೊಂಡಿರಿ ಅಂತ ಗೊತ್ತಾಗಬೇಕಂತಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೋಡಿ ಕ್ವಶನ್ ಪೇಪರ್ ವರ್ಷನ್ D2 ಕರೆಕ್ಟ್ ಆನ್ಸರ್ ಬಾರ್ ಟೋಟಲ್ ಕ್ವಶನ್ಸ್ ಅಂದರೆ 27 ಕರೆಕ್ಟ್ ಆನ್ಸರು, ಟೋಟಲ್ ಕ್ವಶನ್ಸು 100. ಬಟ್ ನಿನಗೆ ಮಾರ್ಕ್ಸ್ ಬಂದಿರೋದು ಎಷ್ಟು? 17 ಮಾರ್ಕ್ಸ್ ಮಾತ್ರ ಬಂದಿದೆ. ಯಾಕೆ? ಅದನ್ನು ನೀವು ಶೋ ಡೀಟೇಲ್ಸಲ್ಲಿ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಕ್ವಶನ್ ನಂಬರು ಮತ್ತು ಕ್ಯಾಂಡಿಡೇಟ್ ಮಾರ್ಕ್ಡ್ ಆನ್ಸರ್ಸು ಮತ್ತು ಕೀ ಆನ್ಸರ್ ಇದೆ ಮತ್ತು ಅದಕ್ಕೆ ಕ್ಯಾಂಡಿಡೇಟ್ ಆಪ್ಟೆಂಡ್ ಮಾರ್ಕ್ಸ್ ಅಂತ ಇದೆ. ಅಂದರೆ ಇದರ ಅರ್ಥ ಏನು? ನೀವು ಯಾವ್ಯಾವುದಕ್ಕೆ ತಪ್ಪ ಉತ್ತರಗಳನ್ನು ಕೊಟ್ಟಿದ್ದೀರೋ ಅದಕ್ಕೆ -0.25 ಅಂತ ಕೊಟ್ಟಿದ್ದಾರೆ. ನೀವು ಕರೆಕ್ಟ್ ಆನ್ಸರ್ ಮಾಡಿದ್ದಕ್ಕೆ 1 ಮಾರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಖಾಲಿ ಏನಿದೆಯಲ್ಲ ಅದು ಏನು ಗೊತ್ತಾ? ನೀವು ಈ ಆಪ್ಷನ್ ಹಾಕಿರ್ತೀರ ನನಗೆ ಗೊತ್ತಿಲ್ಲ ಅಂತ ಅದು. ಸೊ ಅದಕ್ಕಾಗಿ ನಿಮಗೆ 17 ಆಪ್ಟೇನ್ಡ್ ಮಾರ್ಕ್ಸ್ ಅಂತ ತೋರಿಸ್ತಾ ಇದೆ. ಅಂದರೆ ಟೋಟಲಿ ನೀನು ರಾಂಗ್ ಆನ್ಸರ್ ಎಷ್ಟು? 40 ಮಾಡಿದೆಯಾ. ಟೋಟಲ್ ಅನ್ಅಟೆಂಡೆಡ್ ಆನ್ಸರ್ಸ್ ಎಷ್ಟು? 33. ನೀ ರಾಂಗ್ ಆನ್ಸರ್ಸ್ ಏನಾದರೂ 40 ಮಾಡದೆ ಅದನ್ನು ಸಹಿತ ನೀನೇನಾದರೂ ಗೊತ್ತಿಲ್ಲ ಅಂತ ಹಾಕಿದರೆ 27 ಮಾರ್ಕ್ಸ್ ಬರ್ತಿತ್ತು. ಸೊ ಹಾಗಾಗಿ ಇದು ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಈ ರೀತಿ ತೊಂದರೆ ಆಗುತ್ತೆ.